ಬೆಂಗಳೂರಿನ ರಣಭೀಕರ ಮಳೆಗೆ ಒಟ್ಟು 3 ಬಲಿಯಾಗಿದ್ದಾರೆ. ಬೆಳಗ್ಗೆ ಓರ್ವ ಮಹಿಳೆ, ಸಂಜೆ ಬಿಟಿಎಂ ಲೇಔಟ್ನಲ್ಲಿ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ. ನೋಡಿ, ಬೆಂಗಳೂರಿನ ರಣಭೀಕರ ಮಳೆ ಒಂದೇ ದಿನ 3ರನ್ನ ಬಲಿ ಪಡ್ಕೊಂಡಿದೆ. ಬೆಳಗ್ಗೆ ಓರ್ವ ಮಹಿಳೆ ಪಾಪ, ಸಂಜೆ ಬಿಟಿಎಂ ಲೇಔಟ್ನಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬಿಟಿಎಂ ಲೇಔಟ್ನ 2ನೇ ಹಂತದ ಎನ್ಎಸ್ ಪಾಳ್ಯದಲ್ಲಿ ಆಗಿರುವಂಥ ಘಟನೆ ಇದು. ಎನ್ಎಸ್ ಪಾಳ್ಯದ ಮಧುವನ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂಥ ದುರಂತ. 6 ವರ್ಷದ ದಿನೇಶ್, 55 ವರ್ಷದ ಮನಮೋಹನ್ ಕಾಮತ್ ಸಾವನ್ನಪ್ಪಿದ್ದಾರೆ. ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಭರತ್ ಮಗ ದಿನೇಶ್ ಕೂಡ ಸಾವನ್ನಪ್ಪಿರುವುದು. ನಿಂತ ನೀರು ತೆಗೆಯಲು ಮೋಟಾರ್ ಆನ್ ಮಾಡಿದ್ದ ಕಾಮತ್ ಸ್ವಿಚ್ ಆಫ್ ಮಾಡುವಾಗ ಕರೆಂಟ್ ಶಾಕ್ ಹೊಡೆದಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಮಧುವನ ಅಪಾರ್ಟ್ಮೆಂಟ್ ಮಾಲೀಕರಾಗಿದ್ದ ಮೃತ ಕಾಮತ್ ಅನ್ನೋದು ಗೊತ್ತಾಗ್ತಾ ಇದೆ. ಸಂಜೆ ಸುಮಾರು 6:15ಕ್ಕೆ ಈ ದುರಂತ ಸಂಭವಿಸಿದೆ. ನೋಡಿ, ಬೆಂಗಳೂರಿನ ರಣಭೀಕರ ಮಳೆಗೆ ಒಟ್ಟು 3 ಈಗ ಬಲಿಯಾಗಿದ್ದಾರೆ. ಬೆಳಗ್ಗೆ ಓರ್ವ ಮಹಿಳೆ, ಸಂಜೆ ಬಿಟಿಎಂ ಲೇಔಟ್ನಲ್ಲಿ ಇಬ್ಬರು ಸಾವನ್ನಪ್ಪಿರುವುದು. ಬಿಟಿಎಂ ಲೇಔಟ್ನ 2ನೇ ಹಂತದ ಎನ್ಎಸ್ ಪಾಳ್ಯದಲ್ಲಿ ನಡೆದಿರುವಂಥ ಘಟನೆ ಇದು. ಎನ್ಎಸ್ ಪಾಳ್ಯದ ಮಧುವನ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂಥ ದುರಂತ. 6 ವರ್ಷದ ದಿನೇಶ್, 55 ವರ್ಷದ ಮನಮೋಹನ್ ಕಾಮತ್ ಸಾವನ್ನಪ್ಪಿದ್ದಾರೆ. ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಭರತ್ ಮಗ ದಿನೇಶ್ ಸಾವನ್ನಪ್ಪಿರುವುದು. ನಿಂತ ನೀರು ತೆಗೆಯೋದಕ್ಕೆ ಮೋಟಾರ್ ಆನ್ ಮಾಡಿದ್ರಂತೆ ಕಾಮತ್ ಅವರು. ಸ್ವಿಚ್ ಆಫ್ ಮಾಡುವಾಗ ಕರೆಂಟ್ ಶಾಕ್ ಹೊಡೆದಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಮಧುವನ ಅಪಾರ್ಟ್ಮೆಂಟ್ ಮಾಲೀಕರಾಗಿದ್ರಂತೆ ಮೃತ ಕಾಮತ್. ನೋಡಿ, ಆ ಒಂದು ಅಪಾರ್ಟ್ಮೆಂಟ್ನ ಮಾಲೀಕರು ಕಾಮತ್ ಅವರು, ಮಧುವನ ಅಪಾರ್ಟ್ಮೆಂಟ್ನ ಮಾಲೀಕರು ಕಾಮತ್ ಅವರು ಕೂಡ ಇಲ್ಲಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ಆ ಅಪಾರ್ಟ್ಮೆಂಟ್ನ ವಾಚ್ಮ್ಯಾನ್ ಏನಿದಾರಲ್ಲ, ಸೆಕ್ಯೂರಿಟಿ ಏನಿದಾರಲ್ಲ, ಆ ಸೆಕ್ಯೂರಿಟಿ ಗಾರ್ಡ್ ಅವರ ಮಗ ದಿನೇಶ್, ಆತನೂ ಕೂಡ ಇಲ್ಲಿ ಬಲಿಯಾಗಿದ್ದಾನೆ. ನಿಜಕ್ಕೂ ಕೂಡ ಬಹಳ ನೋವಿನ ಸಂಗತಿ. ಮತ್ತು ಇವತ್ತು ಬೆಳಗ್ಗೆ ಏನಾಯಿತು, ಓರ್ವ ಮಹಿಳೆ ಹೌಸ್ ಕೀಪಿಂಗ್ ಮಾಡ್ಕೊಂಡಿದ್ರಂತೆ. ಆ ಮಹಿಳೆ ಮೇಲೆ ಗೋಡೆ ಬಿದ್ದು ಬಿಟ್ಟಿದೆ ಏಕಾಏಕಿಯಾಗಿ. ಅವರು ಕೂಡ ಬಲಿಯಾಗಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಒಂದೇ ದಿನ ಈ ರಣಭೀಕರ ಮಳೆಗೆ, ಮರಣ ಮಳೆಗೆ 3 ಸಾವನ್ನಪ್ಪಿದ್ದಾರೆ. ಇದು ನಿಜಕ್ಕೂ ಕೂಡ ಭಾಳ ನೋವಿನ ಸಂಗತಿ. ಯಾಕೆ ಅಂತ ಹೇಳಿದರೆ, ಈಗ ತಾನೇ ಮಳೆ ಆರಂಭ ಆಗಿದೆ, ಇನ್ನೂ ಕೂಡ ಮಳೆಗಾಲ ಶುರುವಾಗಿಲ್ಲ. ಇದು ಬೇಸಿಗೆಯ ಮಳೆ. ಈ ಬೇಸಿಗೆಯ ಮಳೆಗೇನೆ ಈ ಪಾರ್ಟಿ ಮಳೆ ಬರ್ತಾ ಇದೆ ಅಥವಾ ಈ ಪಾರ್ಟಿ ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತ ಅಂದಾಗ, ಇನ್ನು ಅಸಲಿ ಮಳೆಗಾಲ ಶುರುವಾಗಿಬಿಟ್ರೆ ಬೆಂಗಳೂರಿನ ನಾಗರಿಕರ ಪರಿಸ್ಥಿತಿ ಏನು? ಈ ಒಂದು ಸಹಜವಾದಂಥ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾನೇ ಇದೆ. ಒಂದೇ ದಿನದ ಮಳೆಗೆ, ಅದು ಕೂಡ ಬೇಸಿಗೆಯ ಮಳೆಗೇನೆ ಇಷ್ಟೆಲ್ಲ ಅವಾಂತರಗಳು, ಜೊತೆಗೆ 3 ಜನ ಇಲ್ಲಿ ಬಲಿಯಾಗಿರೋದು, ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಯಾರು ಜವಾಬ್ದಾರಿ ಇದಕ್ಕೆಲ್ಲ ಅನ್ನೋ ಪ್ರಶ್ನೆಯೂ ಕೂಡ ಮೂಡುತ್ತೆ. BBMP ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೇನ್ರಿ? ಒಂದು ಗೋಡೆ ಕುಸಿದು ಬೀಳುತ್ತೆ ಒಬ್ಬ ಮಹಿಳೆಯ ಮೇಲೆ, ಆ ಮಹಿಳೆ ಸಾಯ್ತಾರೆ. ಜೊತೆಗೆ ಕರೆಂಟ್ ಶಾಕ್ ತಗುಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಒಟ್ಟಾರೆಯಾಗಿ 3. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳಾಗ್ತವೆ. ಯಾಕೆ ಇದೆಲ್ಲವೂ ಸರಿ ಹೋಗ್ತಾ ಇಲ್ಲ ಬೆಂಗಳೂರಲ್ಲಿ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಯಾಕೆ ಅಂತ ಅಂದರೆ, ಒಂದು ಕಡೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಗೋಡೆ ಕುಸಿದು ಬಿದ್ದಿರೋದು, ಮತ್ತೊಂದು ಕಡೆ ಬೋಟ್ನ ಮುಖೇನ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಬೋಟ್ ತೆಗೆದುಕೊಂಡು ಹೋಗ್ತಾ ಇದೆ. ಅದು ದೊಡ್ಡ ಕೆರೆ ಅಲ್ಲ, ಅದೇನೋ ಸಮುದ್ರ ಅಲ್ಲ, ಇನ್ನೇನೋ ಅಲ್ಲ, ಅದು ಹಳ್ಳ ಕೊಳ್ಳ ಅಲ್ಲ, ರಸ್ತೆಯ ಮೇಲೆ ನೀರು ನಿಂತ್ಕೊಂಡಿರೋದು. ಅದು ನೀರು ಹೋಗೋದಕ್ಕೆ ಜಾಗನೇ ಇಲ್ಲ ಬೆಂಗಳೂರಲ್ಲಿ. ಎಲ್ಲಿ ಹೋಗುತ್ತೆ ನೀರು? ಅದೇ ನೀರಲ್ಲೇ ಜನ ಓಡಾಡಬೇಕು. ಅಲ್ಲೇನಾದರೂ ಈ ಮ್ಯಾನ್ ಹೋಲ್ಗಳಾಗಿರ್ಬೋದು ಅಥವಾ ಈ ಗುಂಡಿಗಳಾಗಿರ್ಬೋದು ಇದ್ರೆ ಮುಗೀತು, ಅಲ್ಲೇ ಬಿದ್ದು ಸತ್ತು ಬಿಡೋದು. ಅಂಥ ಪರಿಸ್ಥಿತಿ ಇದೆ ಬೆಂಗಳೂರಲ್ಲಿ. ರಸ್ತೆನೇ ಕಾಣ್ತಾ ಇಲ್ಲ. ಆ ಫೋಟೋ ಏನು ತೋರಿಸ್ತಾ ಇದ್ದೀವಲ್ಲ, ಆಕೆನೇ ಪಾಪ ಮಹಿಳೆ ಇವತ್ತು ಗೋಡೆ ಕುಸಿದು ಅವ್ರ ಮೇಲೆ ಬಿದ್ದಿದೆ. ಪರಿಣಾಮ ಅವರು ಸಾವನ್ನಪ್ಪಿದ್ದಾರೆ. ಎಂಥ ದುರ್ದೈವ ನೋಡಿ. ಇನ್ನೂ ಅಸಲಿ ಮಳೆಗಾಲ ಆರಂಭ ಆಗಿಲ್ಲ. ಈ ಸಂದರ್ಭದಲ್ಲಿನೇ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ದಾವೆ. ಇನ್ನು ಮಳೆಗಾಲ ಆರಂಭ ಆಗಿಬಿಟ್ರೆ ಇನ್ನೂ ಎಂತೆಂಥ ಘಟನೆಗಳಿಗೆ ಬೆಂಗಳೂರು ಸಾಕ್ಷಿ ಆಗ್ಬೋದು, ಕುಖ್ಯಾತಿಯನ್ನು ಪಡ್ಕೊಳ್ಬೋದು. ಯಾರು ಜವಾಬ್ದಾರಿ ಇದಕ್ಕೆಲ್ಲ? ರಸ್ತೆಗಳಲ್ಲಿ ನೀರು ನಿಲ್ಲುತ್ತೆ ಅಂತ ಅಂದರೆ ಯಾರು ಜವಾಬ್ದಾರಿ, ಯಾರು ಹೊಣೆ? ಸರಿಯಾದಂಥ ವ್ಯವಸ್ಥೆ ಇಲ್ಲ ಅಂತ ಅಂದರೆ BBMP ಏನು ಕಾರ್ಯನಿರ್ವಹಿಸ್ತಾ ಇದೆ? ಏನು ಮಾಡ್ತಾ ಇದೆ BBMP? ಹಾಗಾದರೆ BBMP ಅಧಿಕಾರಿಗಳಿಗೆ ಇದೆಲ್ಲ ಕಾಣಿಸ್ತಾ ಇಲ್ವಾ? ಇದು ಇವತ್ತು ನಿನ್ನೆಯ ವಿಚಾರ ಅಲ್ಲ. ಪ್ರತಿ ವರ್ಷವೂ ಕೂಡ ಇದೇ ಏರಿಯಾಗಳಲ್ಲಿ ಇದೇ ರೀತಿಯಾಗಿ ನೀರು ನಿಂತ್ಕೊಳ್ಳುತ್ತೆ. ಎಷ್ಟು ವರ್ಷ ಬೇಕು ಇದನ್ನು ಸರಿಪಡಿಸೋದಕ್ಕೆ? ಇನ್ನೂ ಎಷ್ಟು ಬಲಿ ಬೇಕು?
ಇನ್ನು ಎಷ್ಟು ಜನ ಸಾಯ್ಬೇಕು ಹೇಳಿ? ಪ್ರತಿ ವರ್ಷನೂ ಇದೇ ರಾಗ, ಇದೇ ಹಾಡು, ಇದೇ ರೀತಿಯಾಗಿ ನಾವು ಸುದ್ದಿ ಹೇಳ್ತೀವಿ. ಅವರಿಗೆ ಕಿವಿಗೆ ಬಿದ್ದರೂ ಕೂಡ ಕೇಳಿಸದ ರೀತಿಯಲ್ಲಿ ಹೋಗ್ತಾರೆ ಅಧಿಕಾರಿಗಳು. ಸರ್ಕಾರಗಳು ಪ್ರತಿ ವರ್ಷನೂ ಚೇಂಜ್ ಆಗ್ತಾನೆ ಇರ್ತವೆ, ಪ್ರತಿ 5 ವರ್ಷಕ್ಕೆ ಚೇಂಜ್ ಆಗ್ತಾನೆ ಇರ್ತವೆ, CMಗಳು ಚೇಂಜ್ ಆಗ್ತಾನೆ ಇರ್ತಾರೆ ಹೊರತು ಯಾವುದೂ ಸರಿ ಹೋಗ್ತಾ ಇಲ್ಲ. ಇದು ಬಹಳ ನೋವಿನ ಸಂಗತಿ. ಈ ಬಾರಿ ಆದರೂ ಇದಕ್ಕೆ ಒಂದು ಅಂತ್ಯ ಹಾಡ್ತಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ನಂಬಿಕೆ ಅಂತೂ ಇದ್ದೇ ಇದೆ ಮುಖ್ಯಮಂತ್ರಿಗಳ ಮೇಲೆ. ಈ ರೀತಿಯಾಗಿ ಸಾವು ನೋವು ಯಾರೂ ಕೂಡ ಸಹಿಸಲ್ಲ.